ಹೇಳ್ತಾ ಸದ್ಭಾವನೆಗಳನ್ನ ಇಟ್ಕೊಂಡು ಮಾಡ್ಕೊಂಡು ಬಂದಿದ್ದೇನೆ. ಆ ಒಂದು ಕಾರಣದಿಂದನೇ ನಾನು MLA ಆಗಿ ಮೊದಲನೇ ವರ್ಷದಲ್ಲಿ ಈ ಕೆರೆ ಪಕ್ಕದ ಒಂದು ರಸ್ತೆ ಮತ್ತು ನಿಮಗೆಲ್ಲ ಕಾಂಕ್ರೀಟ್ ನೆಲಹಾಸು ಮಾಡಿಕೊಡುವಂಥ ಕೆಲಸನ ಮಾಡಿಕೊಟ್ಟೆ. ತೇರು ಮನೆ ಆಗಬೇಕು ಅಂತ ನಮ್ಮ ರಘು ದೊಡ್ಡದನೇ ಈ ಸಲ ಅವರ ನಮ್ಮ ಪೂಜಾ ಅರ್ಚಕರಿಂದ ನಮ್ಮ ಬ್ರಾಹ್ಮಣ ಸಮಾಜದರು ನಮ್ಮ ಆತ್ಮೀಯರು ಈ ಸಮಿತಿಯ ಸದಸ್ಯಗಳೆಲ್ಲ ಬಂದು ಆಗಲೇಬೇಕು ಅಂತ ಮನವಿ ಮಾಡಿರೋದ್ರ ಮೇರೆಗೆ ನಮ್ಮ ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಒಂದು ನಿರ್ಮಾಣ ಮಾಡಿ ಇವತ್ತು ಲೋಕಾರ್ಪಣೆ ಮಾಡುವಂಥ ಕೆಲಸ ಮಾಡಿದ್ದೀವಿ. ಹಿಂದೆನೇ ಆಯಿತು, ಬಟ್ ಅದಕ್ಕೆ ಕಾಲ ಕೂಡಿ ಬಂದಿರಲಿಲ್ಲ. ಇವತ್ತು ಉದ್ಘಾಟನೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಅವರು ಎಲ್ಲರಿಗೂ ಕೂಡ ಅಭಿನಂದನೆ. ಇನ್ನೂ ಹಲವಾರು ಬೇಡಿಕೆಗಳನ್ನ ಸಲ್ಲಿಸಿದ್ದೀವಿ. ಇವತ್ತು ಸ್ವಚ್ಛ ಭಾರತ್ ಅಡಿನಲ್ಲಿ ನಮ್ಮ ಯತೀಶು ನೆಕ್ಸ್ಟ್ ಅನುದಾನ ಬಂದಾಗ ಇಲ್ಲೇ ಒಂದು ಶೌಚಾಲಯ ಮಾಡಿಕೊಡ್ತಾರೆ. ಇಲ್ಲಿ ಒಂದು ಸುಸಜ್ಜಿತವಾದಂಥದ್ದೇ ಮಾಡೋಕ್ಕೆ ಕಾಲಾವಕಾಶ ಕೊಡಿ, ಅದು ಕೂಡ ಮಾಡಿಕೊಡುವಂಥದ್ದಕ್ಕೆ ಅವಕಾಶ ಮಾಡಿಕೊಡೋಣ. ಈ ಜಾತ್ರೆಗೆ ವಿಶೇಷ ಅನುದಾನ ಪ್ರತಿ ವರ್ಷ ಒಂದು ಇದುವರೆಗೂ ಕೊಡ್ತಾ ಇಲ್ಲ ಅನ್ನೋ ಇದನ್ನು ನೀವು ಇದುವರೆಗೆ ನೀವು ನಿಮ್ಮ ಮನವಿ ಕೊಟ್ಟಿರಲಿಲ್ಲ, ಮಾಡಿಕೊಡಿವಿ. ಇಲ್ಲ ಬೇಡ, ಅಧಿಕೃತವಾಗೇ ಮಾಡೋಣ ಇದನ್ನು. ಚಂದ್ರಮೌಳೇಶ್ವರ ಸ್ವಾಮಿಗೆ ಯಾವ ಥರ ಮಾಡ್ತಿದ್ದೀವಿ, ಸುಮ್ಮನೆ ಏನೋ ನಾಮಕಾವಸ್ಥೆ ಬೇಡ, ಪ್ರತಿ ವರ್ಷ ಅಧಿಕೃತವಾಗೇ ಮಾಡಿಕೊಡೋಣ. ಆಮೇಲೆ ತಮ್ಮಲ್ಲಿ ನನ್ನ ಮನವಿ ಏನಪ್ಪ ಅಂದರೆ, ಕಮಿಟಿಲೆಲ್ಲ ಇದ್ದೀರಿ, ನನಗೇನಿಲ್ಲ, ಒಳಗೇರಮ್ಮ ದೇವಿಯ ಜಾಗ ಇದೆ, ನಾನು ಅದನ್ನೇನು ಬೇರೆ ಸರ್ಕಾರಕ್ಕೆ ವಗೈರೆ ಬೇಡ, ನೀವುಗಳೇ ನಿಂತ್ಕೊಂಡಾಗ ಅಟ್ಲೀಸ್ಟ್ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಆಲೋಚನೆ ಮಾಡ್ಕೊಂಡು ಮುಂದಾಗಿ. ಏಕೆಂದರೆ ಅಲ್ಲಲ್ಲ ನನಗಲ್ಲ, ನೀವೇ ಅದನ್ನು, ನಾನು ನಮ್ದು ಯಾವುದು ಇಂಟರ್ಫಿಯರೆನ್ಸ್ ಇಲ್ಲ, ಗೊತ್ತಾಯ್ತಲ್ಲ, ಅದು ದೇವ್ರ ಜಾಗ, ನಾನು ಅರ್ಥ ಆಯ್ತಲ್ಲ. ನಾವೇನು ಆಮೇಲೆ ಬಂದು ಆಮೇಲೆ ಹಾಗೆ ಹೇಗೆ ಅನ್ನೋದು ಬೇಡ. ಯಾಕೆಂದ್ರೆಲ್ಲ ನೀವು ಉಳಿಸ್ಕೊಂಬಂದಿದ್ದೀನಿ, ಅದು ಬೇರೆ ರೀತಿಯಾದಂಥ ಒತ್ತುವರಿ ಏನಾದ್ರು ಇದ್ರೂ ಕೂಡ ತೆರವುಗೊಳಿಸಲ್ಲ, ಅದೇನು ಮುಲಾಜೆ ಬೇಡ. ನಾವೇನಾದ್ರೂ ವಹಿಸ್ಕೊಳ್ಳೋವರೆಲ್ಲ ಒಳ್ಳೆ ಜಾಗ, ಹೃದಯ ಭಾಗ. ಇಲ್ಲ, ಪಾಣಿನಲ್ಲಿ ದೇವಸ್ಥಾನದ್ದೇ ಇದೆ, ಈಗ ಒಂದು ಮಾಡೋಣ. ನಿಮ್ಮ ಮಧ್ಯದಲ್ಲಿ ಪೂರ್ಣ ಜಾಗ ಹಾಗೇ ಇರಲಿ, ನನ್ನ ಅಭಿಪ್ರಾಯ ಇರೋಂಥದ್ದು. ಅದು ಒಳಗೇರಮ್ಮ ದೇವಸ್ಥಾನ ಈ ಸಮಾರಂಭ ಸೇರಿದ್ರು ನಮ್ಮ ದೇವಿಗೆ ಭಾರಿ ಒಳ್ಳೆಯ ಅವಕಾಶ ಮಾಡಿಕೊಡ್ಬೇಕು. ಆಮೇಲೆ ಈ ಒಳಗೇರಮ್ಮನ ಆಶೀರ್ವಾದದಿಂದ ಮುಂದೆ ಈ ಜನರ ಆಶೀರ್ವಾದ ಮತ್ತು ಅವರು ಮುಂದಿನ ಸರಿ ಜಯಶೀಲರಾಗಿ ಮಂತ್ರಿಯಾಗಿ ಶ್ರೀ ಬಾಲಕೃಷ್ಣನವರಿಗೆ, ಜನಪ್ರಿಯ ನಾಯಕರಾದಂಥ ಬಾಲಕೃಷ್ಣನವರಿಗೆ ಈಗ ನಾವು ಪ್ರತಿ ಮಾಡ್ತೀವಿ.
ಹೇಳಾಯ್ತಲ್ಲ ನಮ್ದೇ ಪ್ರತಿ ವರ್ಷ 1 ಲಕ್ಷ ಕೊಡೋ ರೀತಿ ಮಾಡ್ಕೊಡ್ತೀವಿ. ನಾವೀಗ ನಮ್ಮ ಶಾಸಕರಲ್ಲಿ ಒಂದು ಮನೆ ಅಧಿಕೃತನೇ ಮಾಡ್ಕೊಡ್ತೀವಿ. ನೀವು ನನ್ನ ಕೇಳಿಲ್ಲ. ಕೇಳಿಲ್ಲ ಯಾರು. ರೆಕಾರ್ಡ್ ಸಿಕ್ಕಿಲ್ಲ ಸರ್, ಇಲ್ಲದಿದ್ರೆ ನಾನು ಬಿಡ್ತಾ ಇರಲಿಲ್ಲ. ಶಾಸಕರಲ್ಲಿ ಒಂದು ಮನವಿ, ನಾವು ಪ್ರತಿ ಅಮಾವಾಸ್ಯೆಯಲ್ಲಿ ಅನ್ನ ದಾಸೋಹ ಮಾಡ್ತಾ ಇದೀವಿ, ಒಳಗಡೆ ಗಲೀಜಾಗುತ್ತೆ, ಅದರಿಂದ ನಮ್ಗೆ ಇಲ್ಲೊಂದು ದಾಸೋಹದ ಮನೆ ಕಟ್ಕೊಡ್ಬೇಕು. ಮತ್ತೆ ಒಂದು ಬಂದವ್ರು ಹೊರಗಡೆಯಿಂದ ಬಂದವರು ಜಾತ್ರೆಯಲ್ಲಿ ಬಂದವ್ರಿಗೆ ಶೌಚಾಲಯ ಇಲ್ಲ, ಅದೊಂದು ವ್ಯವಸ್ಥೆ ಮಾಡ್ಕೊಡ್ಬೇಕು. ಮತ್ತೆ ಈಗ ಬಂದುವಾಗ ಈ ಬಿಸಿಲು ಮಳೆ ಬಂದ್ರೆ ಬಿಸಿಲು ಬಂದ್ರೆ ನಾವು ಸ್ವಲ್ಪ ಹಾಕ್ಸಿದೀವಿ, ಏನೋ ಎಲ್ಲರ ಸಹಕಾರದಿಂದ ನಮ್ಮ ಚಿಕ್ಕಪ್ಪರು ದೊಡ್ಡಪ್ಪರು ಎಲ್ಲ ಸೇರಿ ಮಾಡಿದ್ದಾರೆ. ಮತ್ತಿದೊಂದು ಸ್ವಲ್ಪ ಶೀಟ್ನ ಶಾಸಕರು ಹಾಕ್ಸ್ಕೊಡ್ಬೇಕಾಗಿ ನನ್ನಲ್ಲಿ ಮನವಿ. ಈಗ ದಾಸೋಹದ್ದು ಸ್ವಲ್ಪ ಸಂಘಕ್ಕೆ ಅಮೌಂಟ್ ಜಾಸ್ತಿ ಬೇಕು. ಆಗ್ಲಿ ಅಣ್ಣ, ಇದೊಂದು ಇಲ್ಲಿ ನಮ್ಮ ಗಮನದಲ್ಲಿ ಇದೆ, ಟೈಮ್ ಕೊಡಿ. ಈಗ ಓಪನ್ ಆಗಿದ್ರೆ ಸಾಕು ಅನ್ಸುತ್ತೆ. ಏನ್ ಬೇಡ. ಇಲ್ಲ